ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು ಅಂತ ಒಂದು ಕಡೆ ಪಣ ತೊಟ್ಟು ಕೂತಿತ್ತು ತಮಿಳುನಾಡು. ಆದರೆ ಕರ್ನಾಟಕದವರು ನೀರೇನು ಹರಿಸಿದ್ರು. ಆದ್ರೀಗ ಮುಂದಿನ 15 ದಿನ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಿ ಅಂತ ತಮಿಳುನಾಡು ಮತ್ತೊಂದು ಖ್ಯಾತೆಯನ್ನ ತೆಗೆದಿದೆ. ಈಗ ತಮಿಳುನಾಡಿಗೂ ಕಾವೇರಿ ನೀರು ಹರಿಸಲೇಬೇಕು. ಮುಂದಿನ 15 ದಿನ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಬಿಗಿಪಟ್ಟು ಹಿಡಿದಿದೆ ಈಗ ತಮಿಳುನಾಡು. ಕರ್ನಾಟಕಕ್ಕೆ ಸೂಚಿಸಿ ಮತ್ತೆ ಶಾಕ್ ಕೊಟ್ಟಿದೆ ಈಗ CWRC. ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆದಂತ CWRC ಸಭೆ ಇದಾಗಿದ್ದು, ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಖುದ್ದು ಹಾಜರಾಗಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶ ನೀಡಿದೆ ಈಗ CWRC ಅಧ್ಯಕ್ಷ. ಕೆಲವೇ ಕ್ಷಣಗಳಲ್ಲಿ CWMA ಸಭೆ, CWRC ಆದೇಶವನ್ನು ಪರಿಶೀಲನೆ ಮಾಡಲಾಗುತ್ತೆ. ಕಾವೇರಿ ಕೊಳ್ಳದ 4 ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ 114 TMC ಇದ್ದು, ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಸದ್ಯ 88 TMC ನೀರು ಸಂಗ್ರಹವಾಗಿದೆ. ಅಂದ್ರೆ ಕಾವೇರಿ ಕೊಳ್ಳದ 4 ಜಲಾಶಯಗಳಿಂದ 78% ನೀರಿದೆ. ಹಾಗಾದ್ರೆ 4 ಡ್ಯಾಂಗಳಲ್ಲಿ ಕೇವಲ 20,903 ಕ್ಯೂಸೆಕ್ ನೀರು ಮಾತ್ರ ಒಳಹರಿವು ಆಗಿದೆ. 4 ಡ್ಯಾಂಗಳಿಂದ 13,908 ಕ್ಯೂಸೆಕ್ ನೀರು ಹೊರಹರಿವು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು ಅಂತ ಈಗ ಪಟ್ಟು ಹಿಡಿದು ಕೂತಿದೆ. ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದೆ. VC ಮೂಲಕ CWRC ಸಭೆಯಲ್ಲಿ ತಮಿಳುನಾಡು ಭಾಗಿಯಾಗಿದ್ದು, ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ನೀಡಿತ್ತು. CWRC ಅಧ್ಯಕ್ಷ ಕೆಲವೇ ಕ್ಷಣಗಳಲ್ಲಿ CWMA ಸಭೆ, CWRC ಆದೇಶ ಪರಿಶೀಲನೆ ಆಗುತ್ತೆ. 4 ಡ್ಯಾಂಗಳಲ್ಲಿ ಕೇವಲ 20,903 ಕ್ಯೂಸೆಕ್ ನೀರು ಮಾತ್ರ ಒಳಹರಿವು. 4 ಡ್ಯಾಂಗಳಿಂದ 13,908 ಕ್ಯೂಸೆಕ್ ನೀರು ಹೊರಹರಿವು ಇದೆ. ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆದಂತ CWRC ಸಭೆ ಇದಾಗಿದೆ. ಮುಂದಿನ 15 ದಿನ ನಿತ್ಯವೂ 12,000 ಕ್ಯೂಸೆಕ್ ನೀರನ್ನು ಹರಿಸಿ. ಈಗಾಗಲೇ ಕಾವೇರಿ ನೀರು ಮಳೆಯಿಂದಾಗಿ ತುಂಬಿ ತುಳುಕ್ತಾ ಇದೆ. ನದಿಯೂ ಕೂಡ ಸಂಪೂರ್ಣ ಭರ್ತಿಯಾಗಿದ್ದು, ಡ್ಯಾಮ್ನಿಂದ ನೀರನ್ನು ಈಗಾಗಲೇ ಬಿಡಲಾಗಿದೆ. ಹೀಗಾಗಿ 12,000 ಕ್ಯೂಸೆಕ್ ನೀರನ್ನು ಹರಿಸಿ ಅಂತ ತಮಿಳುನಾಡು ಒಂದು ಕಡೆ ಪಟ್ಟು ಹಿಡಿದು ಕೂತಿದೆ. ಅಂದರೆ ಕಾವೇರಿ ಕೊಳ್ಳದ 4 ಜಲಾಶಯಗಳಿಂದ 78% ನೀರಿದೆ. 4 ಡ್ಯಾಂಗಳಲ್ಲಿ ಕೇವಲ 20,903 ಕ್ಯೂಸೆಕ್ ನೀರು ಮಾತ್ರ ಒಳಹರಿವು ಆಗಿದೆ. 4 ಡ್ಯಾಂಗಳಿಂದ 13,908 ಕ್ಯೂಸೆಕ್ ನೀರು ಹೊರಹರಿವು ಇದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ 114 TMC ಇದೆ. ಹೀಗಾಗಿ ಕೊಳ್ಳದ 4 ಜಲಾಶಯಗಳಲ್ಲಿ ಸದ್ಯ 88 TMC ನೀರು ಸಂಗ್ರಹವಾಗಿದೆ. ಅಂದರೆ ಕಾವೇರಿ ಕೊಳ್ಳದ 4 ಜಲಾಶಯಗಳಿಂದ 78% ನೀರಾಗಿದೆ. ಈಗ ಮುಂದಿನ 15 ದಿನ ನಿತ್ಯವೂ 12,000 ಕ್ಯೂಸೆಕ್ ನೀರು ಹರಿಸಿ ಅಂತ ಈಗ ಒಂದು ಕಡೆ ತಮಿಳುನಾಡು ಪಟ್ಟು ಹಿಡಿದು ಕೂತಿದೆ. ಕರ್ನಾಟಕಕ್ಕೆ ಸೂಚಿಸಿ ಮತ್ತೆ ಶಾಕ್ ಕೊಟ್ಟಿದೆ CWRC. ಇದೇ ವಿಚಾರವಾಗಿ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಕರ್ನಾಟಕ ಬಂದ್ ಮಾಡಲಿಕ್ಕೆ ಮುಂದಾಗಿದ್ವು. ಆದರೆ ಅತಿಯಾಗಿ ಮಳೆಯಾಗಿರುವ ಕಾರಣ ರೈತರು ಕೂಡ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಮುಂದಾದರು. ಮಂಡ್ಯ ರೈತರು ಕೂಡ ಮಳೆ ಚೆನ್ನಾಗಾಯ್ತಲ್ಲ ಅಂತ ಖುಷಿ ಪಟ್ಟಿದ್ರು. ಎಲ್ಲವೂ ಕೂಡ ಅಂದುಕೊಂಡಂತೆ ಆಯಿತು. ರೈತರ ಸಂಕಷ್ಟಕ್ಕೆ ಒಂದು ನೆರವಾಯಿತು ಮಳೆ ಬಂದು. ಆದ್ರೀಗ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ.